ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಬಂಧುಗಳೇ ನಮಸ್ಕಾರ. ಜೀವನದಲ್ಲಿ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಯಿತು. ನಾನೇನ್ ಮಾಡ್ಲಿ, ಕಷ್ಟಪಟ್ಟು ಹೂ ಕಟ್ಟಿ ಅವ್ರನ್ನ ಕಾಪಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಒಬ್ಳು ತಾಯಿ. ಮಗ ಬಂದಿದ್ದಾನೆ, ನನಗೂ ಕನಸುಗಳಿದೆ. ನಾನು ಖೋಖೋ ಪ್ಲೇಯರ್, ಯಾರನ್ನ ಕೇಳಬೇಕು ರೇಸ್ ಬಗ್ಗೆ ಕರೆಕ್ಟಾಗಿ ಒಳ್ಳೆ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಬರೆಯೋ ಡೈರೆಕ್ಟರ್ ಒಬ್ರಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಮನಸ್ಸು ತಲುಪ್ತು. ಕರೆಕ್ಟಾಗಿ ಯೋಗರಾಜ್ ಭಟ್ ಅವ್ರನ್ನ ಕರೆದೆ. ಅವ್ರು ಬಂದರು. ಬನ್ನಿ ಮೇಡಮ್, ನಾನು ಸಹಾಯ ಮಾಡ್ತೀನಿ, ನಿಮ್ಮ ಶೋಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಜೊತೆಯಲ್ಲಿ ಅವರು ಪಂಚತಂತ್ರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಿರೋ ವಿಹಾನ್ನ ಕರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿ. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು. ನೀವು ಹೇಳಿ ಸರ್, ಈಗ ಒಂದು ಪಿಕ್ಚರ್ ಮಾಡ್ತಿದ್ರ, ಫಸ್ಟ್ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಪಂಚತಂತ್ರ ಅಂತ ಇವಾಗ ಮಾಡ್ತಿರೋ ಸಿನಿಮಾ. ಅದು ನಿಮ್ಮ ಕಾರ್ಯಕ್ರಮದ ಟೈಟ್ಲೇ ಹೇಳೋ ಥರ ಸದಾ ನಿಮ್ಮೊಂದಿಗೆ ಅಂತ. ಪಬ್ಲಿಕ್ ಸಿನಿಮಾ ಅದು. ಇಬ್ರು ಜನರೇಷನ್, ಒಂದು 55-60 ವರ್ಷದ ಮುದುಕರು, 24-26 ವರ್ಷದ ಹುಡುಗರು, 55-60 ಅಂದ್ರೆ ಮುದುಕರ ಸರ್? ಹಿರಿಯರು, ಇಳಿ ವಯಸ್ಸಿನವರು ಅನ್ಬೋದು. ಆ ವಯಸ್ಸು ಅಂತ ಹೇಳಿದ್ರೆ ಸಾಕಾಗಲ್ವಾ? 60 ಮೇಲಿರೋ ನೀವು 8ನೇ ಕ್ಲಾಸ್ ಹುಡುಗಿ, ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ಟೈಮ್ಲೆಸ್ ಬ್ಯೂಟಿ ಅಂತೆ ನೋಡಿ, ಹುಡುಗರು ಹೇಳ್ತಾರೆ. ಐ ಲವ್ ಯು. ನಿಜವಾಗ್ಲು ಅವಾಗ ಏನಿದೆ, ಇವಾಗ ಬರ್ತಾ ಇರೋದೆಲ್ಲ ಆ ಒರಿಜಿನಾಲಿಟಿ ಕಾಣಿಸ್ತಿಲ್ಲ, ಬ್ಯೂಟಿ. ನಾನು ಯಾವತ್ತು ಸುಳ್ಳು ಹೇಳ ಸರ್, ಆವತ್ತೊಂದ್ ಮಾತು ಇವತ್ತು ಅದೇ ಮಾತೆ, ಅದಕ್ಕೆ ಹಾಗೆ ಇರ್ತೀವಿ ನಾವು. ಹೌದು. ಇವಾಗ ಸಾರ್ವಕಾಲಿಕ ಸರ್ವಕಾಲ ಸುಂದರಮ್ಮನವರು ಲಕ್ಷ್ಮಿ ಅಮ್ಮ ಅವರಿಗೆ ಒಂದು ನಮಸ್ಕಾರ ನಮ್ದು. ಪಂಚತಂತ್ರ ಇಲ್ಲ ಅಂದ್ರೆ ನಿಮ್ಮಂತ ಡೈರೆಕ್ಟರ್ಸ್ ಬೈತೀರಾ ಸರ್? ಏನಂತ? ಚೆನ್ನಾಗಿಲ್ಲ ಅಂದ್ರೆ ನೋಡಿ ಹೆಂಗಿದ್ದಾರೆ ಅಂತ ಬೈತೀರಾ? ಡೈರೆಕ್ಟರ್ಸ್ ಹೆದ್ರಕೊಂಡೆ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ತಾಯಿ ಪಾತ್ರ ಮಾಡಿದ್ರು, ಅಜ್ಜಿ ಮಾಡಿದ್ರು, ನೋಡಕ್ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ಅಯ್ಯ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಎಲ್ಲಿಂದ ಅಂತ ಬಿಡ್ತೀರಾ. ನನಗೆ ಗೊತ್ತು ಹಿಂದ್ಗಡೆ ಏನ್ ಕಮೆಂಟ್ ಹೊಡಿತೀರಾ ಅಂತ. ಆದ್ರಿಂದ ಡೈರೆಕ್ಟರ್ಸ್ ಏನಂತಾರೋ ಅಂತ ಭಯ. ಇಲ್ಲ, ನಾವು ಈಗ ನಿಮ್ಮ ಎದುರು ಕೂತಿದಿರಲ್ಲ, ನೀವೆಲ್ಲಿ ಬೈತೀರೋ ಅಂತ ನಮಗೆ ಅಯ್ಯೋ ಭಯ. ಸಾಯಿರಾಮ್. ಪಂಚತಂತ್ರ ಇಳಿ ವಯಸ್ಸಿನವರು ಮತ್ತೆ ಎಳೆ ಹುಡುಗರ ಮಧ್ಯೆ ಒಂದು ಜಟಾಪಟಿ ಜನರೇಷನ್ ಯುದ್ಧ ಪ್ರಮಾಣದಿಂದ ನಡ್ಕೊಂಡ್ ಬಂದಿರೋದು. ಅವರಿಬ್ಬರ ಮಧ್ಯದ ಜಗಳ ಒಂದು ಕಾರ್ ರೇಸ್, ಕಾರ್ ರ್ಯಾಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೆ ಮತ್ತೆ ಮೊಲ ಪಂಚತಂತ್ರದ ಕಥೆ ಇರೋದ್ರಿಂದ ಈಸೋಪನ ಕಥೆಗಳಲ್ಲೂ ಬರುತ್ತೆ. ಪಂಚತಂತ್ರ ಅಂತ ಟೈಟ್ಲ್ ಇಟ್ಟಿದೀವಿ. ಆಮೆ ಗೆಲ್ಲುತ್ತಾ, ಮೊಲ ಗೆಲ್ಲುತ್ತಾ? ಇವನು ಮೊಲ, ಆಮೆ ರಂಗಾಯಣ ರಘು ಅಂಡ್ ಗ್ಯಾಂಗ್. ಏನಾಗುತ್ತೆ ಅನ್ನೋದು ಚಿತ್ರ ನೋಡ್ಬೇಕು. ಒನ್ ಆಫ್ ಇಟ್ಸ್ ಓನ್ ಕೈಂಡ್ ಆಫ್ ಫಿಲ್ಮ್. ನಿಮ್ಗೆ ಈ ಸ್ವಲ್ಪ ಈ ಮೊಲ ಮೇಲೆ ಒಂದು ಚೂರು ಐಡಿಯಾ ಏನೋ ಇದೆ. ಫಸ್ಟ್ ಮುಂಗಾರು ಮಳೆಯಿಂದ ನೋಡ್ತಾ ಇದ್ದೀನಿ ನಾನು, ಅಲ್ಲೂ ಇತ್ತು. ಹೌದು. ವೈ ಅದು ತುಂಬಾ ಇಷ್ಟವಾದ ಅನಿಮಲ್ ಅದು ತುಂಬಾ ಕ್ಯೂಟ್ ಆಗಿರುತ್ತೆ, ಮತ್ತೆ ಮುಗ್ಧತೆ, ಅದು ಅದ್ರ ಓಟ ತುಂಬಾ ಚಂದ. ಅದನ್ನ ನೋಡ್ತಿದ್ರೆ ಒಂದು ಸ್ಮೈಲ್ ಬರುತ್ತೆ ಮುಖದಲ್ಲಿ. ಎಲ್ಲಾ ಪ್ರಾಣಿಗಳಲ್ಲೇ ಮೊಲ ಮತ್ತೆ ಅದರ ನಡವಳಿಕೆ, ಅದಕ್ಕೇನೋ ಒಂದು ಹ್ಯೂಮನ್ ವ್ಯಾಲ್ಯೂ ಇದೆ ಅಂತ ಅನ್ಸುತ್ತೆ. ಮನುಷ್ಯಗಿಂತ ಜಾಸ್ತಿ ಹ್ಯೂಮನ್ ಅನ್ಸುತ್ತೆ. ಮೊಲಗೆ ಕಿವಿ ಹಿಡಿತಾರಲ್ಲ, ಹಿಡ್ಕೋಬೇಕಂದ್ರೆ ಕಿವಿ ಹಿಡಿಬೇಕು ಮೊಲಗೆ. ಸೊ ಹಂಗೆ ನನ್ ಕಿವಿ ಹಿಡ್ದಿಡ್ದು. ಹೌದಾ ಸರ್? ಇದು ನಿಮ್ ಫಸ್ಟ್ ಪಿಕ್ಚರ್? ಎಷ್ಟನೇ? ಇಲ್ಲ, ಅದು 2ನೇ ಪಿಕ್ಚರ್. ಫಸ್ಟ್ 4 kg ಪ್ರೀತಿ ಅಂತ ಮಾಡಿದ್ದೆ. ಓಕೆ. ಇವ್ರ ಬ್ಯಾನರ್ ಅಲ್ಲೇ, ಸ್ಟಾರ್ ಬ್ಯಾನರ್ ಅಲ್ಲ ನೀವೇ ಇಂಟ್ರೊಡ್ಯೂಸ್ ಮಾಡಿದ್ದು? ಅದ್ ನೋಡಿ ನಿಮ್ ಹೀರೋನೇ. ಹೌದು. ಒಳ್ಳೆ ಕೈಯಲ್ಲಿ ಸಿಕ್ಕಿದ್ದೀರಾ. ಚೆನ್ನಾಗಿ ಶೇಪ್ ಮಾಡ್ತಾರೆ. ಬಿಕಾಸ್ ನಾವು ಯಾವ ಕೈಯಲ್ಲಿ ಸಿಗ್ತೀವಿ, ನಮ್ಮನ್ನ ಆ ವ್ಯಾಲ್ಯೂಸ್ ನಿಮ್ಗೆ ತಟ್ಟಬೇಕು, ಆವಾಗ ನಿಮ್ ಗ್ರೋತ್ ಚೆನ್ನಾಗಿರುತ್ತೆ. ಇವಾಗ ಏನ್ ಡಿಸಿಪ್ಲಿನ್ ಬಂದಿದೆಯೋ ಅದು ಸರ್ ಸವಾಸ ಮಾಡಿದ್ಮೇಲಿಂದಾನೇ ಬಂದಿರೋದು. ರೇಸ್ ಹೆಂಗಿತ್ತು? ರೇಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ದೊಡ್ಡ ಮಟ್ಟದಲ್ಲಿ ರೇಸ್, ಕಾರ್ ರೇಸ್ ಮಾಡಿದೀವಿ ಸಿನಿಮಾದಲ್ಲಿ. ಯಾಕೆ ನಾವು ಮುಂಚೆಯಿಂದ ಚಿಕ್ಕವರಿಂದ ಏನು ನೋಡ್ಕೊಂಡ್ ಬಂದಿರ್ತೀವಿ, ದೊಡ್ಡ ಬೇರೆ ಲ್ಯಾಂಗ್ವೇಜ್ ಮೂವಿ ಆಗಲಿ, ಪ್ರತಿಯೊಂದು ಟಿಪಿಕಲ್ ಕಾರ್ ರೇಸ್ ಇನ್ ಅಷ್ಟು ರಿಯಲ್ ಆಗಿ ಕಾಣಿಸುತ್ತಲ್ಲ, ಹಂಗೆ ರಿಯಲ್ ಆಗಿ ಶೂಟ್ ಮಾಡಿದೀವಿ. ಯಾವುದು ಏನು ಗ್ರಾಫಿಕ್ಸ್ ಏನು ಮಾಡಿಲ್ಲ. ಸೊ ನಮ್ಗೆ ಸ್ವಲ್ಪ ಹೇಳ್ಕೊಡೋರು ಇದ್ರು ಅಲ್ಲಿ, ಒಂದು 20 days ಟ್ರೈನಿಂಗ್ ಕೊಡೋರಿದ್ರು. ಸರ್ ಲವ್ ರೇಸೇ ಮಾಡ್ತಿದ್ರಿ ನೀವು, ಈಗ ಕಾರ್ ರೇಸ್ಗೆ ಯಾಕೆ ಬಂದ್ರಿ? ಲವ್ ರೇಸು ಇದೆ. ಅದು ಕಾರಲ್ಲಿ ಸೈಡು. ಜನರಲ್ ಆಗಿ ಯುವರ್ ಫೇಮಸ್ ಫಾರ್ ಯುವರ್ ಲವ್ ಸ್ಟೋರೀಸ್ ಅಲ್ವಾ? ಲವ್ ಸ್ಟೋರೀಸ್, ಆಮೇಲೆ ನಾನ್ ಮನೆಗೆ ಹೋಗೋದಿಲ್ಲ ಅಂತ ನಿಮ್ ಕಾಮಿಡಿ ಬೇರೆ ಸೈಡಲ್ಲಿ. ಅದಂತೂ ಐ ಎಂಜಾಯ್ ದಿಟ್ ಸಾಂಗ್. ಇದು ನಾನು ತುಂಬಾ ಇಷ್ಟಪಟ್ಟು ಮಾಡ್ತಿರೋ ಸಿನಿಮಾ. ನೀವು ಹೇಳೋದು ಎಲ್ಲದೂ ಇದೆ ಅದರಲ್ಲಿ. ಪ್ರೇಮ, ಕಾಮ, ಶೃಂಗಾರ, ಹೊಡೆದಾಟ, ರೇಸು, ಜನರೇಷನ್ ಕಾಳಗ, ಹ್ಯೂಮನ್ ವ್ಯಾಲ್ಯೂಸು ಎಲ್ಲ ಸೇರಿದ ಒಂದು ಮಿಶ್ರ ಭಾಜಿ. ಅದು ತುಂಬಾ
ದೊಡ್ಡ ಮೈಲ್ ಸ್ಟೋನ್ ಆಗೋ ಸಾಧ್ಯತೆ ಇದೆ. ನಾನು ಒಬ್ಬ ಕನ್ನಡ ಪ್ರೇಕ್ಷಕಾಗಿ ಆ ಸಿನಿಮಾ ಕಾಯ್ತಿದ್ದೀನಿ. ಖಂಡಿತ ಆಗತ್ತೆ ಸರ್. ಇವತ್ತು ಒಬ್ಬ ಅವ್ರನ್ನ ಕರ್ಸ್ಕೊಂಡು ಬಂದಿದ್ದೀವಿ. ಅವ್ರಿಗೇನಾದ್ರೂ ಒಂದು ಅವರೇ ಕೇಳಲಿ, ಅವ್ರಿಗೆ ಏನೇನ್ ಬೇಕು ನಿಮ್ಮ ಹತ್ರ ಅವ್ರು ಕೇಳಲಿ, ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಂತ ಮಾತ್ರ ದಯವಿಟ್ಟು ನೀವು ಒಂದು ಐಡಿಯಾ ಕೊಡಿ. ಅವ್ರ ಹೆಸರು ಶಿವಕುಮಾರ್ ಅಂತ. ಶಿವಕುಮಾರ್ ಅವರೇ ದಯವಿಟ್ಟು ಬನ್ನಿ. ಆಸೆಯು ನಿಮ್ಮದೆಲ್ಲ, ಬದುಕಿನ ಬಯಕೆಯೆಲ್ಲ ಮಂಜೂರು. ನಮಸ್ಕಾರ. ನಮಸ್ತೆ. ಫಸ್ಟ್ ಅವ್ರ ವಿಟಿ ನೋಡ್ಬಿಡೋಣ, ಅದಾದ್ಮೇಲೆ ಪ್ಲೀಸ್. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಹಾಸನ ಜಿಲ್ಲೆಯವನು. ನಮ್ಮ ತಂದೆ ನಾಗರಾಜ್, ನಮ್ಮ ತಾಯಿ ಲಕ್ಷ್ಮಮ್ಮ, ಮತ್ತು ನಂಗೆ 3 ಜನ ಮಕ್ಕಳು. 2 ಹೆಣ್ಮಕ್ಳು. ಅವರು ಆ ಮಕ್ಕಳು ನಾವು ಎಲ್ಲ ಹೂ ಕಟ್ಟಿ ಜಲ್ಲಿ ಹೊಡೆದು ಜೀವನ ಮಾಡಿ ಇದ್ದೆ ಕೊಡಿಸಿದ್ವಿ. ನಾವಂತೂ ಓದ್ನಿಲ್ಲ, ನಮ್ಮ ಮಕ್ಕಳಾರು ಓದಿ ಮುಂದೆ ಬರಲಿ ಅಂತ ಓದಿಸ್ತಾ ಸರ್. ಈ ಖೋಖೋ ಗ್ರಾಮೀಣ ಕ್ರೀಡೆಯನ್ನು ಕಲ್ತಿದ್ದೀನಿ. ನಾನು ಅಷ್ಟು 10 ವರ್ಷದಿಂದ ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಜಿಲ್ಲೆಗಳಲ್ಲೆಲ್ಲ ಆಡಿದ್ದೀನಿ. ಹಂಗೆ ಸ್ಟೇಟಿಗೆ ಸೆಲೆಕ್ಷನ್ ಆದೆ. ಹಂಗೆ ಆಡ್ತಾ ಆಡ್ತಾ ಹಂಗೆ ಇಂಡಿಯಾಗೆ ಸೆಲೆಕ್ಷನ್ ಮಾಡಿದ್ರು. ಅವಾಗ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದಾಗ ತುಂಬ ಖುಷಿಯಾಗಿತ್ತು. ಆಮೇಲೆ ಇಲ್ಲಿಂದ ಹೋಗೋಕ್ಕೂ ನನ್ನ ಹತ್ರ ದುಡ್ಡು ಅಮೌಂಟ್ ಇರಲಿಲ್ಲ. ಯಾರೋ ಒಬ್ಬರು ಸಹಾಯ ಮಾಡಿದ್ರು. ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇತ್ತು, ಅದರಲ್ಲಿ ಆಡಿದ್ದಕ್ಕೆ ವಿನ್ ಆದು. ಅದಕ್ಕೆ ಗೋಲ್ಡ್ ಮೆಡಲ್ ಪ್ರಶಸ್ತಿ ಬಂತು. ತುಂಬ ಖುಷಿಯಾಯಿತು. ನಾನು ಇಂಡಿಯಾ ಆಡಿದ್ದೀನೋ ಅಂತ ಒಂದು ಖುಷಿಯಾಯಿತು. ಆಮೇಲೆ ನಮ್ಮ ತಂದೆಯವರಿಗೆ ಆಕ್ಸಿಡೆಂಟ್ ಆಗಿ ಕೆಲಸ ಇಲ್ಲ, 2 ವರ್ಷದಿಂದ ನಾವೇ ದುಡಿಬೇಕು. ಆಕ್ಸಿಡೆಂಟ್ ಆದ್ರೂ ಅವ್ರ ಆಫೀಸಿಂದ 5 ರೂಪಾಯಿ ಕೊಡಲಿಲ್ಲ. ಹಿಮಾನ್ಸಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಕೊಬಂದು ಮಕ್ಳಿಗೆ ಮದುವೆಗೆ ಇಟ್ಟಿದ್ದ ದುಡ್ಡಲ್ಲಿ 300 ರೂಪಾಯಿ ಸಂಬಳ ಕೊಡೋರು ನಮ್ಮ ಯಜಮಾನ್ರಿಗೆ. ಈಗ ಅದನ್ನು ಬಿಟ್ಟು 2 ವರ್ಷ ಆಯಿತು. ಅವ್ರನ್ನ ಔಷಧಿ ಮಾತ್ರನೂ ನಾವೇ ಕೊಡಿಸ್ಬೇಕು. ಹೆಂಗೆ ಮಾಡೋದು? ಈ ಒಂದಿನ 50 ರೂಪಾಯಿ ಸಿಗುತ್ತೆ, ಒಂದಿನ 100 ರೂಪಾಯಿ ಸಿಗುತ್ತೆ. ಈಗ ನಾವು ಹೆಂಗೆ ಜೀವನ ಮಾಡೋದು ಅಂತ ನೀವೇ ಹೇಳಿ ಸರ್. ನಮ್ಮ ಅಕ್ಕ ಇಬ್ಬರದು ಮದುವೆ ಆಗಿದೆ. 3 ಲಕ್ಷ ಸಾಲ ಮಾಡಿ ಆ ಮಕ್ಕಳು ಮದುವೆ ಮಾಡಿದೆ ಸರ್. ನಾನು ಇನ್ನೂ ಮುಂದೆ ಆಡಬೇಕು ಮತ್ತು ನಾನು ಇನ್ನೂ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಅದನ್ನು ಸಾಲನೂ ತೀರ್ಸೋಕ್ಕಾಗ್ತಾಯಿಲ್ಲ. ಮತ್ತು ನನ್ನ ಕ್ರೀಡೆಗೂ ಭಾಗವಹಿಸೋಕ್ಕೆ ಭಾಳ ಕಷ್ಟ ಆಗ್ತಿದೆ. ಮನೇಲಿ ತುಂಬ ಬೇಜಾರಾಗ್ತಾರೆ, ಇದರಿಂದ ಏನಾಗುತ್ತೆ ಹಂಗೆ ಹಿಂಗೆ ಅಂತ. ನಮಗೆ ಈಗ ಅವ್ನು ಹೋದ ದಿವಸ 3 ದಿವಸ ನಮಗೇನು ದುಡ್ಡೇ ಕಾಸೆ ಏನಕ್ಕೂ ಇರಲ್ಲ ಸರ್. ಅವ್ನ ಜೀವನ ಅವ್ನು ಹೋದ್ರೆ ತಾನೇ ನಮಗೂ ಸಿಗೋದು. ಒಳ್ಳೇದು ಅನಿಸುತ್ತೆ. ಬರೀ ಹಿಂಗೆ ಬಂದರೆ ಗೆದಿತಾನೆ, ಹಂಗೆ ಅವಾಡ್ತಾನೆ ಇಡ್ತಾನೆ. ಮನೇಲಿ ತುಂಬ ಸಾಲ ಇದೆ. ಮನೇಲಿ ತುಂಬ ಪ್ರೆಷರ್ ಆಗ್ತಾಯಿದೆ. ಈ ಹೂವಿನಲ್ಲಿ ನಾನು ಎಷ್ಟೇ ದುಡಿದ್ರೂ ಅಲ್ಲಿಗೆ ಅಂತಲೇ ಇದಾಗ್ತಾಯಿದೆ. ನನಗೆ ಸಾಲನೂ ತೀರ್ಸೋಕ್ಕೆ ದುಡ್ಡು ಆಗ್ತಿಲ್ಲ. ನಮ್ಮ ಕ್ರೀಡೆ ಅಂತೂ ಬಿಡೋಕ್ಕಾಗಲ್ಲ, ಯಾಕೆಂದರೆ ಅವಾಗಲಿಂದ ಕಲ್ತಿರೋ ಗೇಮ್ ಅಲ್ವಾ, ಬಿಡೋಕ್ಕಾಗಲ್ಲ. ನಾನು ಆಡಬೇಕು ಅನ್ನೋ ಆಸೆ ಇದೆ. ಆದರೂ ನಮಗೆ ಸಾಲ ಗೀಲೆಲ್ಲ ತೀರ್ಸೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ನನ್ನ ಮಗನಿ ಹೆಣ್ಮಕ್ಳದಾಯ್ತು, ಮಗನಿಗೂ ಸಾರಿ ಮಾಡ್ಕೊಡಿ ನಮಗೆ. ನನ್ನ ಮಗನಿಗೂ ಭವಿಷ್ಯ ಕೊಡಿಸಿ. ನನ್ನ ಮಗ ಚೆನ್ನಾಗಿರ್ಬೇಕು. ಸಣ್ಣದ್ರಿಂದ 7ನೇ ಕ್ಲಾಸಿಂದ ನನಗೆ ಅದು ಸಾಕಿದ್ದೆ. ನಮ್ಮನ್ನ ನನ್ನ ಮಗನಿಗೆ ಒಂದು ದಾರಿ ಮಾಡ್ತೀನಿ. ಏನ್ ಹೇಳೋದು ಇದಕ್ಕೆ? ದೇವ್ರು ಬರೆದಿರೋ ಸ್ಕ್ರಿಪ್ಟ್. ಹೌದು, ನಾವ್ ಯಾರು ಪೆನ್ ಪೇಪರ್ ತಗೊಂಡ್ ಬರೆಯಕ್ಕಾಗಲ್ಲ. ಎಲ್ಲ ಇದೆ ಏನೂ ಇಲ್ಲ ಅಂತಾರಲ್ಲ, ಇದಕ್ಕೆ ಅನ್ನೋದು. ತಾಯಿಲಿ ಒಂದು ರಿಕ್ವೆಸ್ಟ್, ನೀವು ಅಳಬೇಡಿ.
ಯಾರೋ ಒಬ್ರು ಇರ್ತಾರೆ ಚಿಕ್ಕ ಮಕ್ಕಳಿಂದನೂ ನಾವು ಕಷ್ಟಪಟ್ಟೆ ಬಂದಿದ್ದು ನಡೆದಾಗ. ತಾಯಿ ಮನೇಲೂ ಬಡವರು, ಅಲ್ಲೂ ಓದಿಸ್ನಿಲ್ಲ ನಮ್ಮನ್ನ. ಗಂಡನೂ ಓದಿಲ್ಲ, ಮದುವೆ ಮಾಡಿದ್ರು. ಮದುವೆ ಮಾಡಿ ನಾನು ನನ್ನ ಗಂಡ ಮೂಡಾತ್ಮ ಅಂದ್ರು ನನ್ನ ಮಕ್ಕಳು ಆ ಥರ ಮಾಡಬಾರ್ದು ಅಂತ ಮನೆ ಕೆಲಸ ಮಾಡಿ 3 ಮಕ್ಕಳನ್ನು ಓದಿಸ್ತು. ಆಮೇಲೆ ಅವರು ಕೂಲಿ ಮಾಡೋರು, 100 ರೂಪಾಯಿ ಸಂಬಳ ಅವರಿಗೆ. ಕೂಲಿ ಕೆಲಸ ಮಾಡಿ ನನ್ನ ಮಕ್ಕಳು ನಾನೆಲ್ಲ ಜಲ್ಲಿನ ಹೊಡಿವು. ಆ ಮಕ್ಕಳು ಈ ಸ್ಕೂಲಿಂದ ಬಂದು ಜಲ್ಲಿ ಹೊಡಿಯವು. ಅಯ್ಯೋ ಹೆಣ್ಮಕ್ಳು ನಾವು ಓದ್ಬೇಕು ಕಣಮ್ಮ, ಎಲ್ಲರಂಗೆ ನಾವು ಮುಂದೆ ಬರಬೇಕು ಅಂತ ಎಲ್ಲ ಮಾಡಿ ಅಷ್ಟೆಲ್ಲ ಮಾಡಿದ್ರು ಅಷ್ಟೊತ್ತಿಗೆ ಮದುವೆ ಹೆಂಗ ಮಾಡೋಣ ಅಂತೇಳಿ ದುಡ್ಡು ಕೂಡ ಇಟ್ಕೊಂಡಿದ್ದು. ಯಾವನ ಗಾಡಿ ಗುದ್ದಿಸ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಡ್ತು ನಮ್ಮ ಮನೆಯವರಿಗೆ. ಆ ದುಡ್ಡು ತಂದು ವಿಮಾನದಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ. ನಮಗಿನ್ನು ಯಾರೂ ಹೆಲ್ಪ್ ಇಲ್ಲ, ಅಪ್ಪನ ಮನೆ ಕಡೆಯಲ್ಲೂ ಹೆಲ್ಪ್ ಇಲ್ಲ ಮೇಡಮ್ ಅವರೇ. ನಾವು ಜೀವನನೇ ಭಾಳ ಕಷ್ಟ, ನನಗೆ ತುಂಬ ಕಷ್ಟ ಆಯ್ತೈತೆ. ಹೂ ಕಟ್ಟೋ ವ್ಯಾಪಾರ ಮಾಡ್ತಿದ್ದೆ. ಹೂ ಕಟ್ಟೋದು ವ್ಯಾಪಾರ ಮಾಡ್ತಾ ಇದ್ದೋ. ಈಗ ಟೆನ್ಷನಿಗೆ ತಲೆ ಸುತ್ತು, BP ಆದಂಗೆ ತಲೆ ಸುತ್ತು, ಕಣ್ಣು ಮಂಜು. ಹೂ ಕಟ್ಟಕ್ಕಾಗಲ್ಲ ಸರ್ ಈಗ. ಹಾಗೆಲ್ಲ ಕಟ್ಟಿ ಅದೆಲ್ಲ ಮಾಡ್ದೋ, ಮನೆ ಕೆಲಸ ಹೂನು ಕಟ್ತೋ, ಎಲ್ಲನೂ ಮಾಡ್ದೋ. ಮಕ್ಳನ್ನು ಮಾತ್ರ ಓದಿಸ್ತೋ, ಮದುವೆ ಮಾಡ್ದೋ 2 ಜನನ. ಇವನ್ ಏನು ದಾರಿನೂ ಮಾಡೋಕ್ಕಾಯ್ತಾ ಇಲ್ಲ ಸರ್ ನನಗೆ. ಈಗ ಇವನು ಪೋಡ್ಸು ಯಾವಾಗಲೂ ಪೋಡ್ಸು ಅಂತಲೇ ಹೋಗೋನು. ನಾನು ಅವಾಗ ಹೇಳ್ದೆ, ಬೇಡ ಕಣಪ್ಪ, ಎಲ್ಲ ಓದು, ಚೆನ್ನಾಗಿ ಓದಿ ಎಲ್ಲರೂ ಫ್ಯಾಕ್ಟ್ರಿ ಕಡೆ ಕೆಲ್ಸಕ್ಕೆ ಹೋಗು ಅಂದರೆ ನಾನು ಬಿಡೋದೇ ಇಲ್ಲ. ನಾನು ಏನಾರು ಒಂದು ಅದರಲ್ಲೇ ಮಾಡ್ಕೊತೀನಿ. ನಾನು ಹೋಗೋಕ್ಕಿಲ್ಲ, ನಾನು ಏನಾರು ಒಂದು ಮಾಡ್ತೀನಿ ಅಂತೇಳಿ ಹಿಂಗೆ ತಿಳ್ಕೊಬಂದ ಸರ್. ಈಗ ನಮಗೆ ಏನು ಮಾಡೋಕ್ಕೂ ನಮಗೆ ಮುಂದೆ ದಾರಿ ತೋರಿಸ್ತಾ ಇಲ್ಲ ಸರ್. ಮಾಡಿದ್ರೆ ಬಿಟ್ಟಿಯಾ ನೀನು? ಓದ್ಬಿಟ್ಟು ಯಾಕೆ ಬಿಟ್ಟೆ? ಅದೇ ಮೇಡಮ್, ಒಂದು ಸ್ವಲ್ಪ ಸಾಲ ಎಲ್ಲ ಇತ್ತಲ್ಲ ಮೇಡಮ್, ಹಂಗಾಗಿ. ಈ ಅವಾರ್ಡ್ಗಳು ಹೇಗೆ ಕಾಣಿಸುತ್ತೆ ಅಂದ್ರೆ, ಈ ಹೊಟ್ಟೆ ಹಸ್ತೋದ್ ಮುಂದೆ ಪಾಕಶಾಸ್ತ್ರದ ಪುಸ್ತಕ ಇಡಬಾರ್ದಂತ. ಶಾಸ್ತ್ರ 2 ಇಡ್ಲಿ ಬೇಕು, ಇಲ್ಲ ಒಂದು ಅನ್ನ ಸಾಂಬಾರ್ ಬೇಕು ಅಷ್ಟೇ. ಪಾಕಶಾಸ್ತ್ರದ ಪುಸ್ತಕ ಕೊಟ್ಟಂಗ ಅದು ಅವಾರ್ಡ್ಗಳು. ಇಷ್ಟೊಂದು ಅವಾರ್ಡ್ಸ್ ಇಟ್ಕೊಂಡು ಏನ್ ಮಾಡಕ್ಕಾಗಲ್ಲ. ಹೌದು, ಅದನ್ನ ಅವ್ರು ಹೆಚ್ಚಿ ಸಾಂಬಾರ್ ಮಾಡೋಕ್ಕೂ ಆಗಲ್ಲ, ಹಂಗ್ ಕಾಣಿಸ್ತಾ ಇತ್ತು ಆ ಫೋಟೋಸು. ನನಗೆ ಅನ್ಸೋದು, ಒಂದು ತಾಯಿಯ ಸಪೋರ್ಟ್, ಮಗ ಬೆಳೀಲಿ, ಸ್ಪೋರ್ಟ್ಸಲ್ಲೇ ಬೆಳೀಲಿ ಅಂತಾನು ಹೇಳಿದ್ರು ಒಂದ್ ಕಡೆ. ಅವ್ನು ಹೆಂಗೋ ಬೆಳೀಲಿ, ಅದೇ ಒಂದು ತಾಯಿಯ ಹಾರೈಕೆ. ಅದು ಈತ ಬೆಳಿತಾನೆ ಅಂತ ಕೂಡ ಅನ್ಸುತ್ತೆ. ಯಾಕಂದ್ರೆ ಏನೋ ಒಂದು ಇಲ್ದೆ ಇಷ್ಟರ ಮಟ್ಟಿಗೆ ಆಟ ಆಡಕ್ಕೂ ಆಗಲ್ಲ. ಇದನ್ನೇ ಇಟ್ಕೊಂಡು ಏನಾರು ಮಾಡೋ ನೀನು. ಈಗ ಒಂದು ವಯಸ್ಸಲ್ಲಿ ಯಾವ ವಿದ್ಯೆ ಕೈಗೂಡುತ್ತೋ, ಮನೇಲಿ ಒಬ್ರು ಎಸ್ ಅಂದ್ರು ಸಾಕು, ಊರ್ ಜನ ಎಲ್ಲ ಎಸ್ ಅಂತಾರೆ. ಸೊ ಇದನ್ನ ಇಟ್ಕೊಂಡೇ ಏನಾದ್ರು ಮಾಡ್ಕೋ. ಇದು ಬ್ರಿಲಿಯಂಟ್ ಆದ ವೇದಿಕೆ ಇದು. ನೀನ್ ಇನ್ನು ಮುಂದೆ ಯಾವ್ದನ್ನು ಕಷ್ಟ ಅಂತ ಅನ್ಕೊಳ್ಳೋದನ್ನ ಬಿಟ್ಬಿಡಿ. ಯಾಕಂದ್ರೆ ನೀವು ತುಂಬಾ ಕಷ್ಟನ ಅಂಡರ್ಲೈನ್ ಮಾಡ್ತಾ ಹೋದ್ರೆ, ಅಥವಾ ಕಷ್ಟ ಅಂತಾನೆ ಇದ್ರೆ, ಆ ಕಷ್ಟಕ್ಕೆ ನೀವು ತುಂಬಾ ಇಷ್ಟ ಆಗ್ಬಿಟ್ಟು ಅದು ಕಷ್ಟ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಮರ್ತು ಬಿಡಿ ಅದಾಗಿದ್ದೆಲ್ಲ. ಈ ಘಳಿಗೆಯಿಂದ ಏನೋ ಒಂದು ಸದಾ ನಿಮ್ಮೊಂದಿಗೆ ಅನ್ನೋ ಕಾರ್ಯಕ್ರಮದಿಂದ ಒಂದು ಶುಭವಾದ್ದೇನೋ ಆಗುತ್ತೆ, ತುಂಬಾ ಅದ್ಭುತವಾದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡ್ಬಿಡಿ. ಅದ್ರ ನಂತರ ನಿಮ್ಮ ಪೂರ್ತಿ ಕನಸಿನ ದಾರಿ ಬೇರೆ ತರನೇ ಕಾಣುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ದಯವಿಟ್ಟು ದುಃಖ ಪಡೋದನ್ನ ಬಿಟ್ಬಿಡಿ. ಒಂದಲ್ಲ ಒಂದು ಸಹ ದೊಡ್ಡ ಲೆವೆಲಿನ ಸುಖ ನಿಮ್ ಇಡೀ ಸಂಸಾರಕ್ಕಿದೆ ಅಂತ ಹೇಳುತ್ತೆ. ಕಷ್ಟ ಅಂತ ನೋಡಿದೀರಾ ಸರ್ ನೀವು? ಯಾರಿಗ್ ಕಷ್ಟ ಇರಲ್ಲ. ಈಗ ನೀವು ಕಷ್ಟ ನೋಡಿಲ್ವೇ? ಅಲ್ಲ, ಈ ತರ ನಾನ್ ಹೇಳೋದು ಸಂಸಾರದಲ್ಲಿ ಊಟ, ನಾವೇನೋ ಒಂಥರ ಮನ್ಸು ನೋಯಿಸ್ಕೊಳ್ಳೋದು, ಆ ತರ ಕಷ್ಟ ಇರುತ್ತೆ. ಈ ಫಿನಾನ್ಷಿಯಲ್ ಕಷ್ಟ ಅನ್ನೋದು ನೋಡಿದ್ದೀರಾ? ಈ ಫೈನಾನ್ಷಿಯಲ್ ಕಷ್ಟ ಹೇಗಿರುತ್ತೆ ಅಂದ್ರೆ, ಇವ್ರಿಗೀಗ 10,000ನೋ 1,000 1,000ಕ್ಕೆ 3 0, 10,000ಕ್ಕೆ 4, ಲಕ್ಷಕ್ಕೆ 5, ಕೋಟಿಗೆ 6, ಈ ತರ ಏನೋ ಬರುತ್ತೆ. ಒಬ್ಬೊಬ್ರು ಬದುಕಲ್ಲಿ ಆ 0 ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರಿಗೆ 10,000 ಕಷ್ಟ ಆದ್ರೆ ನಮ್ಗೆ 10 ಲಕ್ಷ ಕಷ್ಟ, ನಿಮ್ಗೆ 1 ಕೋಟಿ ಕಷ್ಟ ಇರ್ಬೋದು. ಇನ್ನೊಬ್ರಿಗೆ ಚಾನೆಲ್ ನಡೆಸೋರಿಗೆ 100 ಕೋಟಿ ಕಷ್ಟ ಇರುತ್ತೆ. ಆ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಒಂದೊಂದು 0 ಜಾಸ್ತಿ ಆಗ್ತಾರೆ. ಅದು ಸುಮ್ಮನೆ ಇರಲ್ಲ, ಮನುಷ್ಯ ಕೆರ್ಕೊಂಡು ಉಂಡು ಮಾಡ್ಕೊಳ್ಳೋದು ಅಂತಾರೆ. ಈಗ ಒಂದು ಲೆವೆಲ್ಗೆ ಆರಾಮಾಗಿರೋದು ಅಂತ ಏನು ಅಂದ್ರೆ, ಒಂದು ನಾಯಿ ತರ ಬದುಕ್ಬೋದು ನಾವು. ನಮ್ಗೆ ಎಷ್ಟು ಬೇಕು ಏನು ಎತ್ತ ನೋಡಿ, ಊಟದಾಗಿಂದ ನಾವು ಹಂಗೆ ಬದುಕ್ಬೋದು ಪ್ಲಾನ್ ಮಾಡಿದ್ರೆ. ನಾವು ಪ್ಲಾನ್ ಮಾಡಲ್ಲ, ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೋತೀವಿ. 1 ರೂಪಾಯಿ ಕಡೆ 10 ರೂಪಾಯಿ ಖರ್ಚು ಮಾಡ್ಕೋತೀವಿ, 9 ರೂಪಾಯಿ ಸಾಲ ಮಾಡ್ತೀವಿ. ಆ 9 ರೂಪಾಯಿ ತೀರಿಸಿದ್ಮೇಲೆ 100 ರೂಪಾಯಿ ಖರ್ಚು ಮಾಡ್ಬೇಕು ಅನ್ಸುತ್ತೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮುಚ್ಕೊಂಡಿದ್ವಿ, ಡೈರೆಕ್ಟರ್ ಆದ್ವಿ. ಯಾರೊಬ್ಬ ಬಂದು ಹೇಳ್ದ ಪ್ರೊಡ್ಯೂಸ್ ಮಾಡು ಅಂತ, ಎಲ್ಲಾ ದುಡ್ಡು ಹೊರಟೋಯ್ತು. ತಿರ್ಗಾ ಮತ್ತೆ ಅದನ್ನ ದುಡಿ, ಮನೆ ಕಟ್ಸು, ಮನೆ EMI ನಡ್ಕೊಂಡು ಹೋಗ್ತಿದೆ. ಇದೇ ತರ ನಿಮ್ದು ತೆಗೆದು ನಿಮ್ದು ಹಾಗೇನೆ ಇರುತ್ತೆ, ಹಂಗೆ ಇರುತ್ತೆ. ಏನೋ ಒಂದ್ ಸ್ವಲ್ಪ ಟೈಮು ಚೆನ್ನಾಗಿಲ್ದೆ ಅವ್ರ ಯಜಮಾನ್ರ ಕಾಲ್ ಮುರ್ಕೊಂಡು ಇವನಿಗೇನೋ ಸರಿಯಾದ ಟೈಮಿಗೆ ಹೆಲ್ಪ್ ಬರದೆ ಏನೋ ಒಂದು ಆಗಿದೆ. ಅದು ಸೈಕಲ್ ಚಕ್ರದ ತರ, ಮೇಲಿದ್ದಿದ್ದು ಕಷ್ಟ ಕೆಳಗೋಗ್ಬಿಡುತ್ತೆ. ನೀವು ಆರಾಮಾಗಿರೋದು ಕಲ್ತ್ರೆ ಮಾತ್ರ ಅದು ಸಾಧ್ಯ. ಪದೇ ಪದೇ ಕಷ್ಟಕ್ಕೆ ಮುತ್ತು ಕೊಟ್ಕೊಂಡು
ಕಷ್ಟ 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 ಅಂತಿದ್ರೆ ಅದು ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ದಯವಿಟ್ಟು ಈಗ ಗಳಿಗೆಯಿಂದ ನಗಕ್ ಶುರು ಮಾಡಿ. ಎಲ್ರಿಗೂ ನಿಮ್ಮ ಥರದ್ದೇ ಬೇರೆ ಬೇರೆ ಕಷ್ಟಗಳಿರುತ್ತೆ, ಹಾಗ ಅನ್ಕೊಂಬಿಡಿ. ಏನ್ ವಿಹಾನ್, ಹಾ. ಏನ್ ಅನ್ಸ್ತಾ ಇದೆ ನಿಮ್ಗೆ? ಕಷ್ಟ ನೀವ್ ನೋಡಿದ್ದೀರಾ, ನಿಮ್ಮನ್ನ ನೋಡಿದ್ರೆ ಕಷ್ಟ ನೋಡಿರೋ ತರ ಅಲ್ಲ, ಇಲ್ಲಿಗೆ ಬಂದ್ಮೇಲೆ ಅವ್ರು ಸ್ಟಾರ್ಟ್ ಕಟ್ಟಲ್ಲಿ ಕಷ್ಟ ನೋಡಿರ್ಬೋದು ಅಂತ ಅನಿಸ್ತಾ ಇದೆ. ಅರ್ಥ ಆಗುತ್ತೆ, ಬಟ್ ನನ್ನ ಏಜಲ್ಲಿ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಟ್ ನೀವೇನ್ ಮಾಡ್ತಿದ್ದೀರಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ ಕಷ್ಟ 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 ಅಂತ ಹೇಳ್ಕೊಂಡು ಕುತ್ಕೋಬೇಡಿ ಅಂತ. ಸರ್ ಹೇಳಿದ್ರಲ್ಲ ಹಂಗೆ, ನೀವು ಕಷ್ಟ ಕಷ್ಟ ಅನ್ಕೊಂಡು ಹೋದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆಮೇಲೆ ತುಂಬಾ ನೋವು ಯಾರಿಗಾಗುತ್ತೆ ಅಂದ್ರೆ, ಜಾಸ್ತಿ ನಿಮ್ಮ ಮಗಂಗೆ ಜಾಸ್ತಿ ನೋವಾಗುತ್ತೆ ನಿಮ್ಮ ನೋಡೋದಕ್ಕೆ ಅದೆಲ್ಲ. ಅದಕ್ಕೆ ನಾನು ನಮ್ಮ ತಾಯಿನ ನೋಡ್ತೀನಲ್ಲ, ಸೊ ನೀವು ಅಳಕ್ ಹೋಗ್ಬಿಡಿ. ನೀವ್ ಹತ್ರ ನಿಮ್ಮ ಮನೆಗೆ ಏಳಿಗೆ ಇರಲ್ಲ. ಸೊ ನೀವು ನಗ್ನಾಗ್ತಾ ನಿಮ್ಮ ಮಗಂಗೆ ಸಪೋರ್ಟ್ ಮಾಡಿ ಕಳಿಸ್ಕೊಟ್ರೆ, ಅವ್ನು ನಾಲ್ಕು ಕಡೆ ಹೋದಾಗ ಏನೋ ಮನೇಲಿ ಅಮ್ಮ ಇದ್ದಾರೆ, ವಾಪಸ್ ಹೋದ್ರೆ ನಂಗೆ ಆ ಪ್ರೀತಿ ಕೊಡೋದಕ್ಕೆ ಅಂತ ಏನೋ ಆ ಕಾನ್ಫಿಡೆನ್ಸ್ ಇರುತ್ತೆ. ನೀವು ಕೊರಗಬಾರ್ದು ಅಂತ ನೀವು ಕೊರಗಬೇಡಿ ಅಮ್ಮ. ಸರ್, ಯಾವ ರೀತಿ ಸಹಾಯ ಮಾಡೋಣ, ಏನ್ ಮಾಡೋಣ ಸರ್? ನಾನು ಒಂದು ಹೇಳ್ತೀನಿ, ಸಾಧಾರಣವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಮ್ ಶೋ ಅಲ್ಲಿ ಏನಾದ್ರೂ ಒಂದು ಮಾಡ್ಕೊಂಡ್ ಬನ್ನಿ ಅಂತೀವಿ. ಇವ್ರೇನಾದ್ರೂ ಕೆಲಸ ಮಾಡುವಾಗ ಅದೇ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ. ಇವನು ಖೋಖೋ, ಈಗ ನೀವು ಓಡಿ ಖೋಖೋ ಆಡಕ್ ಆಗಲ್ಲ, ಈ ಅಪ್ಪನ್ನು ಮಾಡಕ್ ಆಗಲ್ಲ. ನಾನು ಏನ್ ಮಾಡಕ್ಕೂ ರೆಡಿ ಅಂದ್ರೆ ಇವ್ರಿಗೆ ಒಳ್ಳೇದಾಗುತ್ತೆ ಅಂತ. ಖೋಖೋ ಆಡಂಗೆ ಈಗೆಲ್ಲಪ್ಪ. ಏನಾದ್ರೂ ಮಾರ್ಕೊಂಬಿಡೋಣ. ಐಸ್ ಕ್ರೀಮು, ಇಡ್ಲಿ, ವಡೆ, ಸಾಂಬಾರು, ಈ ತರದ್ ಏನಾದ್ರು. ಐಸ್ ಕ್ರೀಮ್ ನಮ್ ಶೋ ಅಲ್ಲಿ ಯಾರು ಮಾಡಿಲ್ಲ. ರೆಡಿ, ಡೆಫಿನೆಟ್ ಆಗಿ ಮಾರ್ಕೊಂಡು ದುಡ್ಡು ತರ್ತೀರಾ. ಹೌದು. ಏನ್ ಬೇಕಾ, ನೀವೇ ತಿನ್ಬಿಡ್ತೀರಾ, ಮಾರ್ತೀರಾ? ಎರಡು ಮಾಡ್ತೀನಿ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆಯಿಲ್ಲ. ಡೈರೆಕ್ಟ್ರಿ ಅಷ್ಟು ಬಿಸಿ ಡೈರೆಕ್ಟರ್ ಯೋಗರಾಜ್ ಭಟ್ರು. ಈ ಕತೆ ಹೇಳಿದ ತಕ್ಷಣ ಇಂಥವ್ರಿಗೆ ಸಹಾಯ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಅವರಿಬ್ರು ಹೋಗಿದ್ದಾರೆ. ಜಯವಾಗ್ಲಿ ಅಂತ ಹೇಳಿ ಕಳಿಸಿದೀವಿ. ವಿರಾಮ ನಂತರ ಸ್ಟೇ ಟ್ಯೂನ್. ಆಮೆ ಮತ್ತೆ ಮೊಲ ಚಾಲೆಂಜ್ ಕಟ್ಟಿರುತ್ತೆ, ಯಾಕೆ ಫಸ್ಟು ಒಂದು ನದಿ ದಾಟ್ತಾರೆ ಅಂತ. ಆವಾಗ ನದಿನ ಯಾವ್ದೋ ಬೇರೆ ಕತೆ ಬೇರೆ ಕಥೆ ಇದು. ಶಿವು ನೋಡಿ ಮತ್ತೆ ಬಂತು ಅಂತಿದ್ದಾರೆ ನಿಮ್ಗೋಸ್ಕರ.